ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವರ್. ಆತ್ಮೀಯರೇ, ಜಿಲ್ಲೆಯ ರಾಜಕಾರಣದಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಇಲ್ವಾ? ಯಾಕಂದರೆ ರಮೇಶ್ ಕುರ್ಚಿ ಅವ್ರ ಮಾತುಗಳನ್ನು ಕೇಳಿದರೆ ಮೇಲಿಂದ ಅವರು ಇಂಟರ್ವ್ಯೂ ಕೊಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಇಲ್ಲಿ ಮೂಲ ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ನಮ್ದು ಯಾವುದೇ ಮಾತುಗಳನ್ನು ಕೇಳ್ತಾ ಇಲ್ಲ ಅನ್ನುವಂಥ ಮಾತಲ್ಲ. ಅಂದರೆ ಕೇವಲ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಮಾತು ನಡೀತದ, ನಮ್ಮದೇನು ನಡೆಯೋದಿಲ್ಲ. ಅದಕ್ಕಿಂತ ಗಂಭೀರವಾಗಿ ದುಡ್ಡಿದ್ದರೆ ಮಾತ್ರ ರಾಜಕೀಯ ಮಾಡುವಂಥದ್ದು ಅನ್ನೋ ಮಾತಾಡಿದರು. ದುಡ್ಡಿದ್ದವ್ರು ಇಲ್ವಾ, ಕಾರ್ಯಕರ್ತರಿಗೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆನೂ ಮಾಡಿದರು. ಇದು ರಮೇಶ್ ಕುರ್ಚಿ ಅವರು ಕೇವಲ ಮಾತು ಒಂದಲ್ಲ, ಭಾಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ಗೆ ದುಡಿದವರು, ಕಾಂಗ್ರೆಸ್ ಜೊತೆಗೆ ತಮ್ಮಂತ ಗುರುತಿಸ್ಕೊಂಡವರು ಮಾತಾಡುವಂಥ ಮಾತು ಹೊರಗೆ ಅಭಿವ್ಯಕ್ತ ಮಾಡ್ತಾ ಇಲ್ಲ, ಹೊರಗೆ ಹೇಳ್ತಾ ಇಲ್ಲ, ಒಳಗೆ ಚಡಪಡಿಸ್ತಾ ಇದ್ದಾರೆ. ಇವತ್ತು ಪಟ್ಟಣವ್ರಿಗೂ ಅಸಮಾಧಾನದ. ಅಶೋಕ್ ಪಟ್ಟಣವರು ಹಿರಿಯ ರಾಜಕಾರಣಿ ಕಾಂಗ್ರೆಸ್ನಲ್ಲೇ. ಇಲ್ಲಿವರೆಗೆ ಅವ್ರಿಗೆ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಜೊತೆಗೆ ಬಾಗಿಲಲ್ಲಿ ಒಂದು ಬ್ಯಾಗ್ ಮಾತಾಡುವಂಥ ಪ್ರಸಂಗ ಮಾತ್ರ ಉಳಿದ. ಸ್ವಚ್ಛತೆಕವು ಮತ್ತೇನು ಅಂತೇಳಿ ಮಿನಿಸ್ಟರ್ಶಿಪ್ ಸಿಕ್ಕಿಲ್ಲ, ಇಲ್ಲಿವರೆಗೆ ಸಿಗಬೇಕಾಗಿತ್ತು ಅನ್ನೋ ಅಸಮಾಧಾನದ. ಅದೇ ಕಾಲಕ್ಕೆ ನಮ್ಮ ಮಾಂತೇಶ್ ಕೌಜುಲಿ ಅವರಿಗೂ ಸಹ ಅಸಮಾಧಾನದ. ಬೆಳಗಾವಿ ಜಿಲ್ಲೆಯ ಏನು 11 ಜನರಲ್ಲಿ ಒಬ್ಬರಿಬ್ಬರನ್ನ ಬಿಟ್ಟರೆ ಉಳಿದವ್ರು ಎಲ್ಲರಲ್ಲೂ ಅಸಮಾಧಾನದ. ನಮಗೆ ಬೆಲೆ ಇಲ್ಲಪ್ಪ ಇಲ್ಲಿ ಕಾಂಗ್ರೆಸ್ನಲ್ಲೇ, ನಮ್ಮ ಮಾತು ಕೇಳ್ತಾ ಇಲ್ಲ, DK ಕೇಳ್ತಾ ಇಲ್ಲ, ಸಿದ್ದರಾಮಯ್ಯರು ಕೇಳ್ತಾ ಇಲ್ಲ. ಕೇವಲ ಸತೀಶ್ ಅವರು ಹೇಳ್ತಾರೆ, ಅವ್ರ ಮಾತು ಅಷ್ಟೇ ಸತ್ಯ, ಉಳಿದೆಲ್ಲ ಸುಳ್ಳು ಅನ್ನೋದು. ಅದಕ್ಕೆಲ್ಲ ತಮ್ಮಣ್ಣವರಂತೂ ಆ ಭಾಗದಲ್ಲೇ ನಿಮ್ಗೆ ಗೊತ್ತದ, ಪೂರ್ತಿಯಾಗಿ ವಿರೋಧವಾಗಿ ಮಾತಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಅವರು ಭಾಳಷ್ಟು ಅಸಂತುಷ್ಟಿದ್ದಾರೆ. ಒಟ್ಟಾರೆಯಾಗಿ ಇವೆಲ್ಲ ಚಿತ್ರ ನೋಡಿದಾಗ